ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಸೊ ನಾವು ಇಂದಿನ ತರಗತಿಯಲ್ಲಿ ಈಗಾಗಲೇ ಆರೋಗ್ಯ ಮಾನವ ನಾಯಕ ಕನ್ನಡದ ಮೊದಲನೇ ಪ್ರೀತಿ ಹೋದೆ, ಎರಡನೇ ಪ್ರೀತಿ ಹೋದೆ, ಇಲ್ಲಿ ಸೌತಿ ಮತ್ಸರಕ್ಕೆ ಅಡೆಯಿಲ್ಲ. ಕನ್ನಡದ ಮೇಲೆ ಮೊದಲನೇ ಪ್ರೀತಿಯು ನನಗೆ ಕನ್ನಡದ ಮೇಲೇನೆ, ಎರಡನೇ ಪ್ರೀತಿ ಅಭಿಮಾನ ಗೌರವ ನನಗೆ ಕನ್ನಡದ ಮೇಲೇನೆ. ಇಲ್ಲಿ ಬೇರೆ ಭಾಷೆಗೆ ನನ್ನ ಹತ್ರ ಅವಕಾಶ ಅಂತಕ್ಕಂಥದ್ದೇ ಇಲ್ಲ, ಜಾಗ ಅಂತಕ್ಕಂಥದ್ದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇಂಥ ಕನ್ನಡದ ಮೇಲೆ ಅಭಿಮಾನ ಅಥವಾ ಗೌರವ ಪ್ರೀತಿ ಅಂತಕ್ಕಂಥದ್ದು ಸಹಜವಾಗಿಯೇ ಬಂದದ್ದು, ತಾನಾಗಿಯೇ ಸಹಜವಾಗಿಯೇ ಬಂದದ್ದು, ಎಳವೆಯಿಂದ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಸಹಜವಾಗಿ ತಾನಾಗಿಯೇ ಬಂದದ್ದು ಈ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಗೌರವ. ಈ ಒಂದು ಯಾವುದೇ ಹೋರಾಟ ಅಥವಾ ಚಳವಳಿಯನ್ನ ಮಾಡುವುದಕ್ಕಾಗ್ಲಿ ಅಥವಾ ಕೀರ್ತಿ ಪ್ರತಿಷ್ಠೆಗಳನ್ನ ಗಳಿಸುವುದಕ್ಕಾಗಿ ಈ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಅಂತಕ್ಕಂಥ ಗೌರವ ನನಗೆ ಉಂಟಾಗಲಿಲ್ಲ. ಕನ್ನಡದ ಮೇಲೆ ಅಭಿಮಾನ ಗೌರವ ಅಂತಕ್ಕಂಥದ್ದು ಚಿಕ್ಕ ವಯಸ್ಸಿನಲ್ಲಿ ತಾನಾಗಿಯೇ ಅದು ಆ ಕನ್ನಡದ ಮೇಲೆ ಅಭಿಮಾನ ಅಂತಕ್ಕಂಥದ್ದು ಬಂತು. ಇನ್ನೂ ನನಗೆ ಕನ್ನಡದ ಮೇಲೆ ಪ್ರೀತಿ ಅಭಿಮಾನ ಗೌರವ ಅಂತಕ್ಕಂಥದ್ದು ಹೆಚ್ಚಾಗಿ ಉಂಟಾಗಿದೆ ಯಾವಪ್ಪ ಅಂದ್ರೆ ಮಹಾಶ್ರೀ ಕುವೆಂಪು ತೀನಂಶಿ ಅವರ ಪದ್ಯಗಳನ್ನ ಪಠ್ಯಪುಸ್ತಕಗಳಲ್ಲಿ ಓದಿದಾಗ ನನಗೆ ಸ್ಫುರಿಸಿದ್ದು ಅಂದ್ರೆ ಗೋಚರಿಸಿದ್ದು, ಕಣ್ಣಿಗೆ ಕಾಣಿಸಿದ್ದು ಅಥವಾ ಮಿಂಚಿದ್ದು ಅಂತ ಹೇಳಿ ಹೇಳ್ತಾನೆ. ಅಂತೆಯೇ ಜೊತೆಗೆ ಹಾಲೂರು ಮುದುವೆದರ ಆ ತೀನಂಶ್ರೀ ಅಂತಕ್ಕಂಥವರು, BM ಶ್ರೀ ಅಂತಕ್ಕಂಥವರು, ಅದರ ಜೊತೆಗೆ ಆನಂದ್ರು ಅವರ ಒಂದು ವಿಚಾರಗಳಿಂದ ಅರಳುಗೊಂಡದ್ದು ಪೂರ್ಣಗೊಂಡದ್ದು ಅಂತ ಹೇಳಿ ಹೇಳ್ತಾರೆ. ಇಂಥ ಆರೋಗ್ಯ ಮಾನವ ನಾಯಕನವರು ಹೈದರಾಬಾದ್ ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಇವರಿಗೆ ಕೈಗೆ ಸಿಗುತ್ತೆ. ಹೈದರಾಬಾದ್ ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಕೈಗೆ ಸಿಗುತ್ತೆ. ಆ ಕೈಗೆ ಸಿಕ್ಕಂತಹ ಸಂದರ್ಭದಲ್ಲಿ AR ಕೃಷ್ಣಶಾಸ್ತ್ರಿಗಳು ಹೈದರಾಬಾದ್ ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಭಾಷಣವನ್ನು ಉದ್ದೇಶಿಸಿ ಈ ರೀತಿ ಭಾಷಣವನ್ನು ಮಾಡ್ತಾ ಇದ್ರು. ಇಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತಾನೆ. AR ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣವನ್ನು ವಹಿಸಿದಂದ್ರೆ ಹೈದರಾಬಾದ್ ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣವನ್ನು ವಹಿಸಿ ಮಾತನಾಡ್ತಾ ಇರ್ತಾರೆ. ಏನಂತ ಇಲ್ಲಿ ಕರ್ನಾಟಕದ ಕನ್ನಡಿಗರಿಗೆ ದಕ್ಷಿಣ ಭಾಗದಲ್ಲಿ ಭಾರತ ದೇಶದಲ್ಲಿ ನಮ್ಮ ಬೌದ್ಧ ಧರ್ಮ ಅಂತಕ್ಕಂಥದ್ದು ಕಿಲ ಅಂದ್ರೆ ಪಾಳು ಬಿದ್ದು ಅಥವಾ ನಶಿಸಿ ಹೋಗುವುದಾದ್ರೆ ಅದು ಬೇರೆ ದೇಶಗಳಲ್ಲಿ ಎಲ್ಲೋ ಬದುಕುತ್ತಿರ್ತದೆ ಅಥವಾ ಬಾಳುತ್ತಿರ್ತದೆ. ಆದ್ರೆ ಕರ್ನಾಟಕದ ಕನ್ನಡಿಗೆ ನಿಮ್ಮ ಕರ್ನಾಟಕ ದಕ್ಷಿಣ ಭಾಗದಲ್ಲಿ ಒಂದು ನನ್ನ ಅಂಗೈಯಷ್ಟು ಅಗಲ ಬಿಟ್ರೆ ಮತ್ತೆ ನೀವು ನೋಡಲಾಗಲಿ ಕೇಳಲಾಗಲಿ ಹೋಗ್ಲಿ ಅದು ಹೋಗ್ಲಿ ಅನ್ನೋದಿದ್ರೆ ಕುಡಿಸಿ ಹಾಕ್ಬಿಡಿ, ಬಿಟ್ಬಿಡಿ. ಈ ಕಡೆ ಬಂಗಾಳ ಕೊಲ್ಲಿಯವರು ಬಂದು ಆಕ್ರಮಿಸ್ಕೊಂಡ್ ಬಿಡ್ತಾರೆ, ಇನ್ನೊಂದು ಕಡೆ ಅರಬ್ಬಿ ಸಮುದ್ರದವರು ಬಂದು ಆಕ್ರಮಿಸ್ಕೊಂಡ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಆ AR ಕೃಷ್ಣಶಾಸ್ತ್ರಿಗಳ ಭಾಷಣವನ್ನ ಕೇಳಿದಂತಹ ಲೇಖಕರಲ್ಲಿ ಖೇದ ಅಂದ್ರೆ ದುಃಖ, ಭಯ, ಅಸಹಾಯಕತೆ, ಕ್ರೋಧ ಅಂದ್ರೆ ಸಿಟ್ಟು ಅಥವಾ ಕೋಪ ಅಂತಕ್ಕಂಥ ನಾನು ಇವತ್ತು ಸಹ ಅನುಭವಿಸುತ್ತಿದ್ದೇನೆ ಅಂತ ಹೇಳ್ತಾರೆ. AR ಕೃಷ್ಣಶಾಸ್ತ್ರಿಗಳು ಅಲ್ಲಿ ಸಂಸ್ಕೃತವನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದು ಆದ್ರೂ ಇಲ್ಲಿ ಕನ್ನಡ ಭಾಷೆಗೆ ಇದೇ ರೀತಿಯ ಒಂದು ಕುತ್ತು ಅಂದ್ರೆ ಅಪಾಯ ಅಂತಕ್ಕಂಥ ತೊಂದರೆ ಅಂತಕ್ಕಂಥ ಉಂಟಾಗಬಹುದು ಅಂತಕ್ಕಂಥ ನನ್ನ ಅನಿಸಿಕೆ. ಅದಕ್ಕಾಗಿ AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಯಾವುವು ಅಂತ ಎರಡಕ್ಕೆ ಪ್ರಶ್ನೆ ಕೇಳ್ತಾನೆ. AR ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳು ಖೇದ, ಭಯ, ಅಸಹ್ಯತೆ, ಕ್ರೋಧ ಇವತ್ತು ಸಹ ನಾನು ಅನುಭವಿಸುತ್ತಿದ್ದೇನೆ ಅಂತ ಇಲ್ಲಿ ಹೇಳ್ತಾರೆ. ಅಲ್ಲಿಗಾಗಿ ಅಲ್ಲಿಂದ ನಾವು ಮುಂದುವರಿದಾದ್ರೆ ಈ ಮಾತುಗಳನ್ನ ಓದುತ್ತಾ ನನ್ನ ಹದಿಹರಿದ ಮನಸ್ಸಿನಾದ ಖೇದವನ್ನ, ಭಯವನ್ನ, ಅಸಹಾಯಕತೆ ಅಥವಾ ಕ್ರೋಧವನ್ನ ಇವತ್ತು ಅನುಭವಿಸುತ್ತಿದೆ. ಕೃಷ್ಣಶಾಸ್ತ್ರಿಗಳಲ್ಲಿ ಸಂಸ್ಕೃತವನ್ನ ಉದ್ದೇಶಿಸಿ ಕೈ ಮಾಡಿ ತೋರಿಸುವುದಾದ್ರೂ ಸಂದರ್ಭವು ಕನ್ನಡದ ಎಲ್ಲಾ ಕೃತಿಗಳನ್ನ ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಇಟ್ಟುಕೊಳ್ಳಬಹುದು. ಎಲ್ಲಿಗಾಗಿತ್ತು ಅಲ್ಲಿನ ಮುಂದೆ ನೋಡಿ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ. ಇಲ್ಲಿ ಗಮನಿಸಬೇಕು ಒಂದೊಂದು ಪ್ರಶ್ನೆ ಕೇಳಿದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನ ಆಕ್ರಮಿಸಿಕೊಳ್ತಾ ಇದೆ. ಎಲ್ಲಿ ನೋಡಿದ್ರು ಈ ಒಂದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳೇ ರಾರಾಜಿಸ್ತಾ ಇದೆ. ಇವು ಪ್ರಾಂತೀಯ ಭಾಷೆಗಳು. ಏನು ಈಗ ನಮ್ಮ ಸ್ಥಳೀಯ ಅಥವಾ ನಮ್ಮ ಪ್ರಾಂತೀಯ ಭಾಷೆ ಯಾವುದು? ಕನ್ನಡ. ಇಂಥ ಪ್ರಾಂತೀಯ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಈ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ಏನ್ ಮಾಡ್ತಾ ಇದೆ ಅಂದ್ರೆ ಆಕ್ರಮಿಸ್ಕೊಂಡು ಬಿಡ್ತಾ ಇದೆ. ಅದಕ್ಕಾಗಿ ಇದಕ್ಕೆ ಅವಕಾಶ ಅಂತಕ್ಕಂಥ ಕೊಡಬಾರದು. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ. ಏನು 1ರಿಂದ 5ನೇ ತರಗತಿವರೆಗೂ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು.
ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು ಕಡ್ಡಾಯವಾಗಿ. ಅದು ICSE ಸಿಲೆಬಸ್ ಆಗಿರಲಿ ಅಥವಾ CBSE ಸಿಲೆಬಸ್ ಆಗಿರಲಿ, 1 ರಿಂದ 5ನೇ ತರಗತಿವರೆಗೂ ಆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಮಕ್ಕಳಾಗಿರ್ತಕ್ಕಂಥ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಪಡೆಯಬೇಕು ಅಂತಕ್ಕಂಥ ಒಂದು ಕಾನೂನನ್ನ ರೂಪಿಸ್ತಾ ಇದೆ. ಕಾರಣ ಆ ರಾಜ್ಯದ ಭಾಷೆಗೆ, ಆ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಆ ಭಾಷೆಯ ಮೇಲೆ ಅಭಿಮಾನ, ಗೌರವ, ಪ್ರೀತಿ ಅಂತಕ್ಕಂಥದ್ದು ಉಂಟಾಗಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಆರೋಗ್ಯ ಮನೋಹರ್ ನಾಯ್ಕ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗೆ ಈ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನ ಆಕ್ರಮಿಸ್ಕೊಂಡ್ಬಿಡ್ತಾ ಇದೆ. ಈ ರೀತಿ ಆಗಬಾರ್ದು. ಹಾಗಾದ್ರೆ ನಮ್ಮ ಭಾಷೆಗೆ ಯಾವ ಸ್ಥಾನ ಇರಬೇಕು? ಅಲ್ಲಿ ಹೇಳ್ತಾರೆ ಲೇಖಕರು, ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ. ಇಲ್ಲಿ ಮಿಕ್ಕ ಯಾವ ಭಾಷೆಗಳಾದ್ರೂ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕು. ಅಂದ್ರೆ ಇಲ್ಲಿ ಆರೋಗ್ಯ ಮಾನವ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಾಗಿರ್ತಕ್ಕಂಥ ನಮ್ಮ ಪ್ರಾಂತೀಯ ಭಾಷೆ, ನಮ್ಮ ಸ್ಥಳೀಯ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಇವತ್ತು ಬಂದು ಆಕ್ರಮಿಸ್ಕೊಂಡ್ ಬಿಡ್ತಾ ಇದೆ. ಹಾಗಾಗೋದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ ಅಂತಂದ್ರೆ ನಮ್ಮ ಭಾಷೆನೇ ಉನ್ನತವಾದ ಭಾಷೆ ಆಗಿರ್ಬೇಕು. ಯಾವ ರೀತಿ? ಕರ್ನಾಟಕದಲ್ಲಿ ಕನ್ನಡನೇ ಪ್ರಥಮ ಭಾಷೆ ಆಗಿರ್ಬೇಕು, ಪ್ರಧಾನವಾದ ಭಾಷೆ ಆಗಿರ್ಬೇಕು, ರಾಜ ಆಗಿರ್ಬೇಕು, ರಾಣಿ ಆಗಿರ್ಬೇಕು, ರಾಜಕುಮಾರ ಆಗಿರ್ಬೇಕು. ಮಿಕ್ಕ ಯಾವ ಭಾಷೆ ಆದ್ರೂ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕು. ಆಗ ಮಾತ್ರ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ಹೇಳಿದೆ, ಆ ಒಂದು ರಾಜ್ಯದ ಜನರಿಗೆ ಆ ಭಾಷೆಯ ಮೇಲೆ ಅಭಿಮಾನ, ಗೌರವ ಅಂತಕ್ಕಂಥದ್ದು ಉಂಟಾಗಬೇಕು. ಯಾವ ರೀತಿಯ ನಿಟ್ಟಿನಲ್ಲಿ? ಈ ನಿಟ್ಟಿನಲ್ಲಿ. ಯಾವ ನಿಟ್ಟಿನಲ್ಲಿ? ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ, ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ. ಮಿಕ್ಕ ಯಾವ ಭಾಷೆ ಆದ್ರೂ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕು ಅಂತ ಹೇಳ್ತಾನೆ. ಆ ಒಂದು ನಿಟ್ಟಿನಲ್ಲಿ ಈ ಭಾಷೆ ಅಂತಕ್ಕಂಥ ನಾವು ಅಭಿವೃದ್ಧಿ ಪಡಿಸಬೇಕು, ಬೆಳವಣಿಗೆ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಹೇಳ್ತಾರೆ. ಇದು 2ನೇ ಪ್ರಶ್ನೆ ಕೇಳ್ತಾನೆ, ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ಆಮಾನಾಯಕ ಅಪೇಕ್ಷಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ. ಮಿಕ್ಕ ಯಾವ ಭಾಷೆ ಆದ್ರೆ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕೆಂದು ಆಮಾನಾಯಕ ಇಲ್ಲಿ ಅಪೇಕ್ಷೆಯನ್ನು ಪಡ್ತಾರೆ, ಆಸೆಯನ್ನ ಪಡ್ತಾರೆ ಅಂತಕ್ಕಂಥದ್ದು. ಅದನ್ನೇ ಇಲ್ಲಿ ಬರಬೇಕು. ಇಲ್ಲಿ ಆ ಒಂದು ರೀತಿ ಅಂತಕ್ಕಂಥ ಜಾರಿಗೆ ಬರಬೇಕು. ಅಲ್ಲಿ ಯಾಕೆ? ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಪ್ರತಿಯೊಂದು ಹಿಂದಿಯೇತರ ರಾಜ್ಯಗಳಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಿಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಯನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ಅಂದ್ರೆ ಪ್ರತಿಯೊಂದು ಹಿಂದಿಯೇತರ, ಅಂದ್ರೆ ಈ ಹಿಂದಿಯನ್ನ ಬಿಟ್ಟು ಬೇರೆ ಭಾಷೆಯನ್ನ ಮಾತನಾಡ್ತಾ ಇರ್ತಕ್ಕಂತಹ ಯಾವುದೇ ಒಂದು ಕೇಂದ್ರಾಡಳಿತ ಒಂದು ಸಂಸ್ಥೆಗಳು, ಕೇಂದ್ರ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳಾಗಿರ್ತಕ್ಕಂಥ ಉದ್ಯಮಿಗಳಾಗಿರ್ಲಿ ಅಥವಾ ಕಚೇರಿಗಳಾಗಿರ್ಲಿ, ಆಯಾ ಪ್ರಾದೇಶಿಕ ಭಾಷೆಯನ್ನ ಬಳಸದೇ ಇರ್ತಕ್ಕಂಥದ್ರಿಂದ ಅವು ದ್ವೀಪ ಜೀವಿಗಳಾಗಿ ನಿಂತಿವೆ. ಅವು ಜನರನ್ನ ಆಕರ್ಷಣೆ ಮಾಡ್ತಾ ಇಲ್ಲ. ದ್ವೀಪ ಜೀವಿಗಳು ಅಂತಂದ್ರೆ 4 ಕಡೆ ನೀರಿದ್ದು ಮಧ್ಯದಲ್ಲಿ ಭೂಮಿ ಇದ್ರೆ ಅದನ್ನ ದ್ವೀಪ ಅಂತ ಕರಿತೀವಿ. ಅಂದ್ರೆ ಇದರ ಅರ್ಥ ಕೇಂದ್ರ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇರ್ತಕ್ಕಂಥ ಯಾವುದೇ ಸಂಸ್ಥೆಗಳಾಗಿರ್ಲಿ ಅಥವಾ ಉದ್ಯಮಿಗಳಾಗಿರ್ಲಿ ಅಥವಾ ಕಚೇರಿಗಳಾಗಿರ್ಲಿ, ಆಯಾ ಪ್ರಾದೇಶಿಕ ಭಾಷೆ. ಈಗ ಎಕ್ಸಾಂಪಲ್, ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಯಾವ ಅಂತ ಸ್ವಲ್ಪ ಮುಂದೆ ಹೋದ್ರೆ ಬರುತ್ತೆ. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳಾಗ್ಬೋದು, ಅಥವಾ ಬ್ಯಾಂಕ್ಗಳಾಗ್ಬೋದು, ಅಥವಾ ರೈಲ್ವೆ ಇಲಾಖೆಗಳಾಗ್ಬೋದು. ಇವೆಲ್ಲ ಸಹ ಕೇಂದ್ರ ಸರ್ಕಾರದ ಕಚೇರಿಗಳು, ಕೇಂದ್ರ ಸರ್ಕಾರದ ಸಂಸ್ಥೆಗಳು. ಇಂಥ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಆಯಾ ಪ್ರಾದೇಶಿಕ ಭಾಷೆ, ಈಗ ನಮ್ಮ ಪ್ರಾದೇಶಿಕ ಭಾಷೆ ಯಾವುದು? ಕನ್ನಡ ಭಾಷೆ. ಇಂಥ ಕನ್ನಡ ಭಾಷೆಯನ್ನ ಬಳಸದೇ ಇರೋದ್ರಿಂದ ಅವು ದ್ವೀಪ ಜೀವಿಗಳಾಗಿ ನಿಂತಿವೆ. ಅವು ಯಾರು ಸಹ ಜನರನ್ನ ಅವು ಆಕರ್ಷಣೆಗೆ ಒಳಪಡ್ತಾ ಇಲ್ಲ. ಜನರೊಂದಿಗೆ ವ್ಯಾಪಾರ ವಹಿವಾಟವನ್ನ ನಡೆಸ್ತಾ ಇಲ್ಲ. ಕಾರಣ ಆ ಪ್ರಾದೇಶಿಕ ಭಾಷೆಯನ್ನ ಬಳಸ್ತಕ್ಕಂಥದ್ದು ತುಂಬಾ ಕಡಿಮೆ. ಬೇರೆ ಭಾಷೆಯನ್ನ ಬಳಸ್ತಕ್ಕಂಥವರೇ ಅಲ್ಲಿ ಜಾಸ್ತಿ ಇರ್ತಾರೆ. ಯಾವ ಭಾಷೆ? ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯನ್ನೇ ಬಳಸ್ತಕ್ಕಂಥವರೇ ಅಲ್ಲಿ ಜಾಸ್ತಿ ಇರ್ತಾರೆ. ಹಾಗಾಗಿ ಅವು ಆ ಕೇಂದ್ರ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರಾದೇಶಿಕ ಸಂಸ್ಥೆಗಳಾಗಿರಲಿ ಅಥವಾ ಕಚೇರಿಗಳಾಗಿರಲಿ ಅಥವಾ ಉದ್ಯಮಿಗಳಾಗಿರಲಿ, ಇವು ದ್ವೀಪ ಜೀವಿಗಳಾಗಿ ನಿಂತು ಬಿಟ್ಟಿವೆ ಅಂತ ಇಲ್ಲಿ ಆರವತಿ ಮನೋಹರ್ ನಾಯ್ಕ ಹೇಳ್ತಾರೆ. ನೋಡಿ, ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಿಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನ ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ಅಲ್ಲಿ
ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದ್ರು, ಇದೇನ್ ಸರ್, ನಾವು ಎಲ್ಲಿದ್ದೇವೆ? ಇಲ್ಲಿ ಒಂದು ಕನ್ನಡ ಅಕ್ಷರವೂ ಕಾಣಿಸುವುದಿಲ್ವಲ್ಲ ಎಂದೆ. ನಾನಂದೆ. ಆಗ ಅವರು, ಕಾಣಿಸದೆ ಏನು, ಅಲ್ಲಿ ನೋಡಿ ಕಕ್ಕಸ್ನ ಮೇಲೆ ಬರ್ದಿದಾರ ಗಂಡಸರು ಮತ್ತು ಹೆಂಗಸರು ಅಂತ. ಕಾಣಿಸದೆ ಏನು, ಅಲ್ಲಿ ನೋಡಿ ಕಕ್ಕಸ್ನ ಮೇಲೆ ಬರ್ದಿದಾರಲ್ಲ ಗಂಡಸರು ಮತ್ತು ಹೆಂಗಸರು ಅಂತ. ಇದು ಏನು ಬರ್ದಿದಾರಲ್ಲ, ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳಿದ್ರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ, ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ ಅಂದ್ರೆ ಇಲ್ಲಿ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲಾ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಿರುವುದು ಅಗತ್ಯ. ಇಂಗ್ಲಿಷ್, ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ ಅಂತ ಇಲ್ಲಿ ಈಗಾಗಲೇ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಆರೋಗ್ಯ ಮಾನಪ್ ನಾಯಕ ಕೇಂದ್ರ ಸರ್ಕಾರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳಲ್ಲಾಗ್ಲಿ, ಕಚೇರಿಗಳಲ್ಲಾಗ್ಲಿ ಅಥವಾ ಉದ್ಯಮಿಗಳಲ್ಲಾಗ್ಲಿ ಆ ಪ್ರಾದೇಶಿಕ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಬಳಸದೇ ಇರುವುದರಿಂದ ಅವು ದೀಪಜೀವಿಗಳಾಗಿ ನಿಂತ್ಕೊಂಡ್ಬಿಟ್ಟಿದೆ. ಜನರನ್ನ ಆಕರ್ಷಣೆಗೊಳಪಡ್ತಾ ಇಲ್ಲ, ಜನರೊಂದಿಗೆ ಬೆರೀತಾ ಇಲ್ಲ ಅಂತ ಇಲ್ಲಿ ಆರೋಗ್ಯ ಮಾನಪ್ ನಾಯಕರು ಹೇಳ್ತಾರೆ. ಹಿಂದೆ ಆರೋಗ್ಯ ಮಾನಪ್ ನಾಯಕನವರ ಸ್ನೇಹಿತ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಂತಹ ಸಂದರ್ಭದಲ್ಲಿ, ಇದೇನ್ ಸರ್ ಕರ್ನಾಟಕ ಅಂತ ಹೇಳ್ತೀರಾ, ಕರ್ನಾಟಕದಲ್ಲಿ ಕನ್ನಡದ ಅಕ್ಷರ ಒಂದೂ ಸಹ ಕಾಣ್ತಾ ಇಲ್ವಲ್ಲ ಸಾರ್ ಅಂತ ಆರೋಗ್ಯ ಮಾನಪ್ ನಾಯಕರನ್ನ ಕೇಳಿದಾಗ ಆರೋಗ್ಯ ಮಾನಪ್ ನಾಯಕರು ಹೇಳ್ತಾರೆ, ಕಾಣಿಸ್ತಿ ಏನು, ಆ ಕಡೆ ನೋಡಿ ಕಕ್ಕಸ್ಸಿನ ಮೇಲೆ ಶೌಚಾಲಯದ ಮೇಲೆ ಬರ್ದಿರಲ್ಲ ಗಂಡಸರು ಮತ್ತು ಹೆಂಗಸರು ಅಂತ. ಇದು ಕೇಂದ್ರ ಸರ್ಕಾರ ನಮ್ಮ ಭಾಷೆಗೆ ಕೊಡ್ತಕ್ಕಂತಹ ಒಂದು ಗೌರವ. ಕೇಂದ್ರ ಸರ್ಕಾರ ನಮ್ಮ ಭಾಷೆಗೆ ಕೊಡ್ತಕ್ಕಂತಹ ಒಂದು ಗೌರವ. ಅದನ್ನೇ ಇಲ್ಲಿ ಹೇಳ್ತಾರೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ಏನೋ ಬಿಡಿ, ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ. ರಾಜ್ಯ ಸರ್ಕಾರ ಏನು ಮಣ್ಣು ತಿಂತಾ ಇದೆಯಾ? ರಾಜ್ಯ ಸರ್ಕಾರ ಏನು ಮಣ್ಣು ತಿಂತಾ ಇದೆಯಾ? ಆ ರಾಜ್ಯ ಸರ್ಕಾರಗಾದ್ರೂ ಸಹ ಅಲ್ಲಿ ಅದು ಕಾಣಿಸ್ತಾ ಇವೆ. ರಾಜ್ಯ ಸರ್ಕಾರ ಆದ್ರೂ ಕಟ್ಟುನಿಟ್ಟಿನ ಕ್ರಮಗಳನ್ನ ತರಬೇಕು. ಎಲ್ಲೋ ಒಂದೊಂದು ದಿವಸ ಕನ್ನಡ ರಾಜ್ಯೋತ್ಸವ ಬಂದಿದ್ದ ದಿವಸ ಒಂದ್ ದಿವಸ ಆ ಕಟ್ಟುನಿಟ್ಟಿನ ಕ್ರಮಗಳನ್ನು ತಂದು ಬಿಡ್ತಾರೆ. ಮಿತಿ ಯಾವುದು ತರೋದಿಲ್ಲ. ಮೊನ್ನೆ ತಾನೇ ಬೆಂಗಳೂರಲ್ಲಿ ಎಲ್ಲಾ ಪ್ರಕಟಣೆಗಳು ಪ್ರತಿಯೊಂದು ಎಲ್ಲಾ ಅಂಗಡಿಗಳ ಮೇಲೆ ಎಲ್ಲಾ ಒಂದು ಕಚೇರಿಗಳ ಮೇಲೆ ಮೊದಲು ಕರ್ನಾಟಕ ಆಗಿರ್ತಕ್ಕಂಥ ಕನ್ನಡ ಭಾಷೆನೇ ರಾರಾಜಿಸಬೇಕು. ಕನ್ನಡ ಭಾಷೆ ಬಳಸದೇ ಇರತಕ್ಕಂತಹ ಒಂದು ನಾಮಫಲಕಗಳನ್ನ ಹಾಕ್ತೇ ಇರತಕ್ಕಂತಹ ಒಂದು ಅಂಗಡಿಗಳನ್ನ ಬಂದ್ ಮಾಡಲಾಗುತ್ತದೆ, ಕ್ಲೋಸ್ ಮಾಡಲಾಗುತ್ತದೆ ಅಂತಾನು ಸಹ ಬಿಬಿಎಂಪಿ ಅವರು ಆಯುಕ್ತರಾಗಿರ್ತಕ್ಕಂಥವರು ಆಜ್ಞೆಯನ್ನು ಸಹ ಹೊರಡಿಸಿದ್ರು. ಆದ್ರೂ ಸಹ ಇಲ್ಲ. ಯಾಕೆ ಅದು ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಆರೋಗ್ಯ ಮಾನಪ್ ನಾಯಕನವರ ಒಂದು ಸ್ನೇಹಿತ ಇದೇನ್ ಸರ್ ಕರ್ನಾಟಕ ಅಂತ ಹೇಳ್ತೀವಿ, ಕರ್ನಾಟಕದಲ್ಲಿ ಕನ್ನಡ ಅಕ್ಷರ ಒಂದೂ ಕಾಣಿಸ್ತಾ ಇರಲ್ಲ ಸರ್ ಅಂತ ಹೇಳಿದಾಗ ಅಲ್ಲಿ ಅಮನಾಯಕ ಹೇಳ್ತಾರೆ, ಅದೇನು ಕಾಣಿಸ್ದೆ ಏನು, ಆ ಕಡೆ ನೋಡಿ ಕಕ್ಕಸಿನ ಮೇಲೆ ಶೌಚಾಲಯದ ಮೇಲೆ ಬಂದಿರಲ್ಲ ಗಂಡಸರು ಮತ್ತು ಹೆಂಗಸರು ಅಂತ. ಇದೇ ಕೇಂದ್ರ ಸರ್ಕಾರ ನಮ್ಮ ಭಾಷೆಗೆ ಕೊಡ್ತಕ್ಕಂಥ ಒಂದು ಗೌರವ ಮರ್ಯಾದೆ ಅಂತಕ್ಕಂಥದ್ದು. ಆ ರೀತಿ ಆಗಬಾರ್ದು. ಯಾಕೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ವಿಮಾನ ನಿಲ್ದಾಣದಲ್ಲಿ ಎಲ್ಲಾ ಪ್ರಕಟಣೆಗಳು ಎಲ್ಲಾ ಸೂಚನೆಗಳು ಸಹ ಕನ್ನಡ ಭಾಷೆಯಲ್ಲಿ ಇರಬೇಕು ಅಂತ. ಈಗ ಗಮನಿಸಬೇಕು ನೀವು. ಬೇರೆ ಒಂದು ರಾಜ್ಯಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ, ಈಗ ಆಂಧ್ರ ಪ್ರದೇಶ ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಂಡಂತಹ ಸಂದರ್ಭದಲ್ಲಿ ಎಲ್ಲಾ ಅಂಗಡಿಗಳ ಮೇಲೆ ಕಡ್ಡಾಯವಾಗಿ ತೆಲುಗು ಭಾಷೆಯನ್ನು ಬಳಸಿರ್ತಾರೆ. ಇನ್ನು ನೀವು ತಮಿಳುನಾಡಿಗೆ ಹೋಗಿ ಆ ತಮಿಳುನಾಡಿಗೆ ಹೋಗ್ತಕ್ಕಂಥ ಒಂದು ನೀವು ಏನಾದ್ರು ಪ್ರವಾಸವನ್ನ ಕೈಗೊಂಡಿದ್ದಂತಹ ಸಂದರ್ಭದಲ್ಲಿ ನೀವು ನೋಡ್ತೀರಾ, ಹುಡುಕಾಡ್ಬೇಕು. ಒಂದು ಅಕ್ಷರ ಕೂಡ ಕಾಣಿಸೋದಿಲ್ಲ ನಮ್ಮ ಕನ್ನಡ ಭಾಷೆ, ಒಂದು ಅಕ್ಷರ ಕೂಡ ಕಾಣಿಸೋದಿಲ್ಲ ನಮ್ಮ ಕನ್ನಡ ಭಾಷೆ, ಬರೀ ತಮಿಳು ಭಾಷೆನೇ ಕಾಣಿಸುತ್ತೆ. ಕಾರಣ ಆ ರಾಜ್ಯದ ಜನರಿಗೆ ಆ ಭಾಷೆ ಮೇಲೆ ಇರ್ತಕ್ಕಂಥ ಅಭಿಮಾನ, ಗೌರವ, ಪ್ರೀತಿ ಅಂತಕ್ಕಂಥ ನಮ್ಮ ದೇಶದ ನಮ್ಮ ರಾಜ್ಯದ ಜನರಿಗೆ ಇಲ್ವಲ್ರಿ. ಯಾವಾಗ ಬುದ್ಧಿ ಬರ್ತಕ್ಕಂಥ ನಮ್ಮ ರಾಜ್ಯದವರಿಗೆ ನಮ್ಮ ರಾಜ್ಯದ ಭಾಷೆ ಅಂತಕ್ಕಂಥದ್ದು ಬರಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಪಕ್ಕದಲ್ಲಿ ಇರ್ತಕ್ಕಂಥವ್ರನ್ನಾದ್ರೂ ಕೇಳಿ ತಿಳ್ಕೋಬೇಕು. ಈಗ ನಾವು ಬೇರೆ ರಾಜ್ಯಗಳಿಗೆ ಪ್ರವೇಶವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಒಬ್ಬ ಒಬ್ಬ ಸಹಾಯಕರನ್ನ ಹಿಡಿದು ಅದಂದ್ರೆ ಏನು, ಅದು ಯಾವ ರೀತಿ ಆ ಸ್ಥಳ ಏನು ಅಂತ ಹೇಳ್ಬಿಟ್ಟು ಅವ್ರ ಭಾಷೆಯಲ್ಲಿ ನಾವು ಕೇಳ್ಕೊಳ್ತೀವಿ. ಯಾಕೆ ನಮ್ಗೆ ಆ ಭಾಷೆ ಬರೋದಿಲ್ಲ ಅಂತ, ಆ ಭಾಷೆಗೆ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಅದು ಆಗ್ಬೇಕು. ಅದೇ ನಮ್ಮ ಬೆಂಗಳೂರಲ್ಲಿ ಬನ್ನಿ, ಮೊದಲು ಇಂಗ್ಲಿಷ್ ಇರುತ್ತೆ. ಮೊದಲು ಪ್ರಥಮ ಆದ್ಯತೆ ಕೊಡ್ಬೇಕಾಗ್ತಕ್ಕಂಥ ರಾಜ್ಯದ ಭಾಷೆಗೆ ಮೊದಲು ಕನ್ನಡದಲ್ಲಿ ಇರಬೇಕು, ಆಮೇಲೆ ಕೆಳಗಡೆ ಇಂಗ್ಲಿಷ್ ಇರಬೇಕು. ಕನ್ನಡ ನೋಡ್ತಾನೆ, ಕನ್ನಡ ಓದೋದು ಬರಲಿಲ್ಲ, ನೋಡ್ ಕೆಳಗಡೆ
ಯಾವ್ದು ಕಲಿಸೋದು? ಇಂಗ್ಲಿಷ್ ಕಲಿತೆ, ಕಲ್ತ್ಕೋ, ಅರ್ಥ ಮಾಡ್ಕೋ. ಮೊದಲು ಆ ರಾಜ್ಯದ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು. ಯಾವ್ದು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಮರ್ಯಾದೆ ಇಲ್ಲ ಬಿಡಿ, ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನ ನಾವು ಗಮನ ಹರಿಸಬೇಕಾಗುತ್ತೆ. ಅದನ್ನೇ ಇಲ್ಲಿ ಆರೋಗ್ಯ ಅತಿಮಾನಪ್ಪ ನಾಯ್ಕ ನಾವು ಹೇಳ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಆಗಿರ್ಬೇಕು, ಪ್ರಧಾನ ಆಗಿರ್ಬೇಕು, ರಾಜ ಆಗಿರ್ಬೇಕು, ರಾಣಿ ಆಗಿರ್ಬೇಕು, ರಾಜಕುಮಾರ್ ಆಗಿರ್ಬೇಕು. ಮಿಕ್ಕ ಯಾವ ಭಾಷೆ ಆದ್ರೂ ಇಲ್ಲಿ ಸೇವಕನ ಸ್ಥಾನದಲ್ಲಿರಬೇಕು. ಆಗ ಮಾತ್ರ ಕನ್ನಡ ಭಾಷೆಗೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಬರೋದಕ್ಕೆ ಸಾಧ್ಯ. ಯಾಕೆ ಮೊದಲ ಸಲ ವಿಮಾನ ಪ್ರಯಾಣ ಮಾಡಲು ಬಂದಿದ್ದಂತಹ ನನ್ನ ಸ್ನೇಹಿತರೊಬ್ಬರು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಇದೇನ್ ಸರ್ ಕನ್ನಡದಲ್ಲಿ ಒಂದು ಕನ್ನಡ ಅಕ್ಷರವನ್ನು ಸಹ ಕಾಣ್ತಾ ಇದ್ರಲ್ಲ ಅಂತ. ಆಗ ಲೇಖಕರು ಹೇಳ್ತಾರೆ, ಕಾಣಿಸ್ತೀನಿ ಆ ಕಡೆ ನೋಡಿ, ಕಕ್ಕಸಿನ ಮೇಲೆ ಶೌಚಾಲಯದ ಮೇಲೆ ಬರೆದಿದ್ದಾರಲ್ಲ ಗಂಡಸರು ಮತ್ತೆ ಹೆಂಗಸರು ಅಂತ. ಇದು ಕೇಂದ್ರ ಸರ್ಕಾರ ನಮ್ಮ ಭಾಷೆಗೆ ಕೊಡ್ತಕ್ಕಂತ ಒಂದು ಗೌರವ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳು ಇಲ್ದಿದ್ರೆ ಇನ್ನು ಎಲ್ಲಿ ಇರೋದಕ್ಕೆ ಸಾಧ್ಯ? ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥ ಎಲ್ಲಾ ನಾಮಫಲಕಗಳು ಸಹ ಕನ್ನಡದಲ್ಲೇ ಇರಬೇಕು. ಇಂಗ್ಲಿಷ್ ಮತ್ತು ಹಿಂದಿ ಬರದವರು ಈ ದೇಶದಲ್ಲಿ ಪ್ರಯಾಣ ಮಾಡಬಾರ್ದು ಅಂತ ಕೇಳ್ತಾರೆ ಲೇಖಕರು. ಇಂಗ್ಲಿಷ್ ಹಿಂದಿ ಬಂದ್ರೆ ಏನು ವಿಮಾನದಲ್ಲಿ ಪ್ರಯಾಣ ಮಾಡೋದಕ್ಕಾಗೋದು, ಹಾಗಾದ್ರೆ ಕನ್ನಡಿಗರು ಪ್ರಯಾಣ ಮಾಡಬಾರ್ದೆ ಅಂತ. ಈಗ ನೀವು ಮೆಟ್ರೋ ಅಲ್ಲಿ ಹೋಗ್ಬೇಕು, ಮೆಟ್ರೋದಲ್ಲಿ ಹೋದ್ರೆ ಮೊದಲು ಕನ್ನಡದಲ್ಲೇ ಬರ್ತಾ ಇರುತ್ತೆ ಎಲ್ಲಾ ಸೂಚನೆಗಳು ಕನ್ನಡ, ಆಮೇಲೆ ಇಂಗ್ಲಿಷ್ ಬಳಸುತ್ತಾರೆ. ಕಾರಣ ಆ ರಾಜ್ಯದ ಭಾಷೆಗೆ ಪ್ರಥಮ ಆದ್ಯತೆ ಮೊದಲು ಕೊಡಬೇಕು, ಅನಂತರ ಇಂಗ್ಲಿಷ್ ಕೊಡಬೇಕು, ಇದು ಬರಬೇಕು ಅಂತಕ್ಕಂಥದ್ದು ಅಲ್ಲಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು ನೋಡ್ಬೇಕು ನೀವು. ಇಲ್ಲಿ ಬೆಂಗಳೂರು ಇಂಗ್ಲಿಷ್ ಹಿಂದಿ ಬರದವರ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ. ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳಿಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು. ಇದೇನು ಬಹು ಖರ್ಚಿನ ಭಾರಿ ದುಡ್ಡು ಕಳಿಸುವಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಉಳಿಯದೆ ಬಾಳಬೇಕಾದ ಎಲ್ಲಾ ಭಾಷೆಗಳ ಸಮಾನ ಬಳಕೆ, ಎಲ್ಲಾ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರ್ತದೋ ಆ ರಾಜ್ಯದ ಭಾಷೆಯನ್ನ ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು ಅಂತ. ಇಲ್ಲಿ ಬೆಂಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಎಲ್ಲಾ ವಿಮಾನ ನಿಲ್ದಾಣಗಳಲ್ಲಿ ಕನ್ನಡ ಭಾಷೆ ಅಂತಕ್ಕಂಥದ್ದು ಬಳಕೆಯಾಗಬೇಕು. ಕನ್ನಡ ಭಾಷೆಯಲ್ಲಿ ಆ ಪ್ರಕಟಣೆಗಳು, ನಾಮ ಫಲಕಗಳು ಅಂತಕ್ಕಂಥದ್ದು ಇರಬೇಕು. ಆಗ ಮಾತ್ರ ಆ ಭಾಷೆಗೆ ಪ್ರಾಮುಖ್ಯತೆ ಅಂತಕ್ಕಂಥದ್ದು ದೊರೆಯೋದಕ್ಕೆ ಸಾಧ್ಯ ಅಂತ. ಈಗ ಬೇರೆ ಒಂದು ರಾಜ್ಯಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ಬೇರೆ ಒಂದು ರಾಜ್ಯಗಳಿಗೆ ಹೋದಂತಹ ಒಂದು ಸಂದರ್ಭದಲ್ಲಿ ನಾವು ಹುಡುಕಾಡಬೇಕಾಗುತ್ತೆ. ಈಗ ಶಿರ್ಡಿ ಆ ಕಡೆ ಮಹಾರಾಷ್ಟ್ರಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಂಗ್ಲಿಷ್ ಕೂಡ ಬಳಸಿರೋದಿಲ್ಲ, ಬರೀ ಅವ್ರ ಭಾಷೆಯನ್ನೇ ಬಳಸಿರ್ತಾರೆ, ಮರಾಠಿ ಭಾಷೆಯನ್ನೇ ಬಳಸಿರ್ತಾರೆ. ನಾವು ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ಕಡೆಯಿಂದ ಯಾವ ಕಡೆಗೆ ಈ ಒಂದು ಬಸ್ ಪ್ರಯಾಣ ಅಂತಕ್ಕಂಥದ್ದು, ಬಸ್ಸಿನ ಒಂದು ಮಾರ್ಗಗಳು, ಸೂಚನೆಗಳು ಅಂತಕ್ಕಂಥ ಹಾಕಿದಾರೆ ಅಂತ ನೋಡಿದ್ರೆ ಎಲ್ಲ ಮರಾಠಿನೇ ಅರ್ಥನೇ ಆಗುದು. ಕಾರಣ ಆ ಮಹಾರಾಷ್ಟ್ರದವರಿಗೆ ಅವ್ರ ರಾಜ್ಯದ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ ಅಂತಕ್ಕಂಥದ್ದು. ಅದೇ ನಮ್ಮ ರಾಜ್ಯದಲ್ಲಿ ಬನ್ನಿ ಕನ್ನಡ ಭಾಷೆ ಕಾಣಿಸೋದಿಲ್ಲ, ಎಲ್ಲ ಇಂಗ್ಲಿಷ್ ಹಿಂದಿ ಭಾಷೆಗಳ ರಾಣಿಸ್ತಾ ಇರ್ತವೆ. ಅದನ್ನೇ ಇಲ್ಲಿ ಲೇಖಕರು ಹೇಳ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರದ ಕಚೇರಿ ಅಂತಕ್ಕಂಥದ್ದು ಯಾವ ರಾಜ್ಯದಲ್ಲಿ ಇರ್ತದೋ ಆ ರಾಜ್ಯದಲ್ಲಿ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಕಚೇರಿಗಳು ಆಯಾ ರಾಜ್ಯದ ಭಾಷೆಯನ್ನ ಬಳಸುವಂತೆ ಇರಬೇಕು. ಈಗ ಕೇಂದ್ರ ಸರ್ಕಾರದ ಕಚೇರಿಗಳಿದೆ, ಸಂಸ್ಥೆಗಳಿದೆ, ಉದ್ಯಮಗಳಿದೆ. ಆ ಕೇಂದ್ರ ಸರ್ಕಾರದ ಕಚೇರಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಆ ರಾಜ್ಯದ ಭಾಷೆ ಯಾವುದು? ಕನ್ನಡ. ಆ ಭಾಷೆಯನ್ನೇ ಬಳಸಬೇಕು, ಬೇರೆ ಭಾಷೆಯನ್ನ ಬಳಸುವಂತೆ ಇರಬಾರದು. ಅದನ್ನೇ ಇಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ಬರುತ್ತೆ. ಇಲ್ಲಿ ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ, ಅಲ್ಲಿ ಸಮಾನ ಗೌರವ ಅಗತ್ಯ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೋ ಆ ರಾಜ್ಯದ ಭಾಷೆಯನ್ನ ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನ ಬಲ್ಲವರಾಗಿರಬೇಕು ಅಂತ. ಈಗ ಕೇಂದ್ರ ಸರ್ಕಾರದ ಕಚೇರಿ ಯಾವತ್ತಿಗೆ ಸ್ವಲ್ಪ ಮುಂದೆ ಹೋದ್ರೆ ಬರುತ್ತೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಗಳು, ಬ್ಯಾಂಕ್ಗಳು, ಇಲ್ಲಿ ರೈಲ್ವೆ ಇಲಾಖೆಗಳು, ಇಂಥ ಕೇಂದ್ರ ಸರ್ಕಾರದ ಕಚೇರಿ ಯಾವಿದೆ ಆ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ನೌಕರರು ಆ ರಾಜ್ಯದ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಬಲ್ಲವರಾಗಿರ್ಬೇಕು. ಆಗಿದ್ರೆ ಮಾತ್ರ ಅವರನ್ನ ಆ ಕಚೇರಿಯಲ್ಲಿ ಬಳಸಬೇಕು, ಇಲ್ಲಾಂದ್ರೆ ಬಳಸಬಾರದು. ಇಲ್ಲಿ ಬರ್ತಕ್ಕಂಥವ್ರೇ ಇರಲ್ಲ. ಈಗ ಕೆಲವೊಂದು ಬ್ಯಾಂಕ್ಗಳಿಗೆ ಹೋದ್ರೆ ತೆಲುಗು ಮಾತಾಡ್ತಾರೆ, ಇನ್ನು ಕೆಲವೊಂದು ಬ್ಯಾಂಕ್ಗಳಿಗೆ ಹೋದ್ರೆ ಹಿಂದಿ ಮಾತಾಡ್ತಾರೆ. ನಮ್ಮ ಕರ್ನಾಟಕದವ್ರು ಅನ್ಕೋಬೇಕಾಗುತ್ತೆ ಇದು ನಮ್ಮ ಕರ್ನಾಟಕನ ಇಲ್ಲ ಆಂಧ್ರನ ಇಲ್ಲ ತಮಿಳುನಾಡು ಅಂತ. ಕಾರಣ ಆ ಒಂದು ಕಚೇರಿಯಲ್ಲಿ ಕನ್ನಡ ಭಾಷೆಯನ್ನು ಸಾರಾವಾಗಿ ಮಾತನಾಡ್ತಕ್ಕಂಥವ್ರು ಒಬ್ರು ಇರೋದಿಲ್ಲ. ಅಂತ ಯಾಕೆ ಇಲ್ಲಿ ಬಳಸಬಾರದು ಅಂತಕ್ಕಂಥದ್ದು ಇಲ್ಲಿ ನಾಯಕರ ಒಂದು ಅಭಿಪ್ರಾಯ. ಅದನ್ನೇ ಆ ರಾಜ್ಯದ ಭಾಷೆಯನ್ನ ಬಲ್ಲವರಾಗಿರಬೇಕು ಎಂದು ರಾಜಮನ್ನಾರ ಸಮಿತಿ ವರದಿ ಹೇಳಿದೆ. ಆದ್ದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ ಅಂತ ಇಲ್ಲಿ ಹೇಳ್ತಾರೆ.
ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ರೈಲ್ವೆ ಮತ್ತು ಅಂಚೆ ತಂತಿ ಇಲಾಖೆಗಳು, ರೈಲ್ವೆ ಇಲಾಖೆ ಅಂತಕ್ಕಂಥದ್ದು ಅಥವಾ ಇಲ್ಲಿ ದೂರವಾಣಿ ಇಲಾಖೆ ಅಂತಕ್ಕಂಥದ್ದು ಏನ್ ಕರಿತೀವಿ, ಇವು ಸಾಕಷ್ಟು ಮಲತಾಯಿ ಧೋರಣೆಯನ್ನ ಬೆಳೆಸ್ಕೊಂಡಿವೆ. ಅಂದ್ರೆ ಬೇರೆ ಭಾಷೆಯನ್ನ ಮಾತನಾಡ್ತಕ್ಕಂಥ ಒಂದು ಧೋರಣೆಯನ್ನ ಇವು ಹೆಚ್ಚಾಗಿ ಬೆಳೆಸ್ಕೊಂಡ್ಬಿಟ್ಟಿವೆ. ಇವ ಯಾಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳೇ ರಾರಾಜಿಸುತ್ತೆ. ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕ್ಗಳು ಹಾಗೂ ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದ್ರು ನಾವು ಪ್ರದೇಶವೆಂಬ ಭಾವನೆ ಬರುತ್ತದೆ ಅಂತ. ಅಂದ್ರೆ ಇಲ್ಲಿ ರೈಲ್ವೆ ಇಲಾಖೆಗಳು ಅಂದ್ರೆ ಯಾವುದಿಲ್ಲಿ ರೈಲ್ವೆ ಮತ್ತು ಅಂಚೆ ತಂತಿ ಇಲಾಖೆಗಳು ಸಾಕಷ್ಟು ಮಲತಾಯಿ ಧೋರಣೆಯನ್ನು ಬಳಸಿಕೊಂಡಿವೆ ಅಂತ ನೀವು ಗಮನಿಸಬೇಕು. ಈಗ ರೈಲ್ವೆ ಇಲಾಖೆಗಳಿಗೆ ಅಥವಾ ರೈಲ್ವೆ ಇಲಾಖೆಗಳ ಅಥವಾ ಅಂಚೆ ತಂತಿ ಇಲಾಖೆಗೆ ಹೋದ್ರೆ, ಅಂಚೆ ತಂತಿಯಲ್ಲಿ ಹೋದ್ರೆ ಬರೀ ಹಿಂದಿ ಕಾಣಿಸ್ತಾ ಇರುತ್ತೆ. ಇನ್ನು ರೈಲ್ವೆ ಇಲಾಖೆಗೆ ಹೋದ್ರೆ ಅಲ್ಲಿನೂ ಬರೀ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳೇ ರಾರಾಜಿಸ್ತಾ ಇರ್ತವೆ, ಬಣ್ಣ ಬಣ್ಣದಂತೆ ಮೆರೀತಾ ಇರ್ತವೆ. ಅದಾಗಬಾರ್ದು. ಆ ರಾಜ್ಯದ ಭಾಷೆಯನ್ನ ಮೊದಲು ಬಳಸಬೇಕು, ಆ ರಾಜ್ಯದ ಭಾಷೆಯನ್ನ ಮೊದಲು ಬಳಸಬೇಕು. ಈಗ ಕೇಂದ್ರಾಡಳಿತ ಸಂಸ್ಥೆಗಳಾಗಿರ್ತಕ್ಕಂಥ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆ, ಬ್ಯಾಂಕ್ಗಳು, ಇಂತ ಯಾವುದೇ ಸಂಸ್ಥೆಗಳಿಗೆ ಹೋದ್ರು ನಾವು ಪರದೇಶಿಗಳೆಂಬ ಭಾವನೆ ಬರುತ್ತೆ. ಯಾಕೆ? ಈಗ ಬ್ಯಾಂಕ್ ಹೋಗ್ತೀವಿ, ಆ ಬ್ಯಾಂಕ್ ಹೋದ್ರೆ ಅಲ್ಲಿ ಕನ್ನಡ ಮಾತನಾಡ್ತಕ್ಕಂಥವ್ರು ಒಬ್ರು ಇರಲ್ಲ, ಎಲ್ಲ ಇಂಗ್ಲಿಷು, ಹಿಂದಿ ಮತ್ತು ತೆಲುಗು ಮಾತನಾಡ್ತಕ್ಕಂಥವ್ರು ಇರ್ತಾರೆ. ಕಾರಣ ಅವರು ಬೇರೆ ರಾಜ್ಯದವರು, ಈ ರಾಜ್ಯದ ಭಾಷೆಯನ್ನ ಬಲ್ಲಂತವ್ರು ಯಾರು ಇರೋದಿಲ್ಲ ಅಲ್ಲಿ. ಇನ್ನ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆ LIC ಹೋಗಿ ಅಲ್ಲಿ ಬರೀ ಹಿಂದಿ ಬರೋರೇ ಇರ್ತಾರೆ, ಕನ್ನಡ ಬರೋರು ಯಾರು ಇರೋದಿಲ್ಲ. ಬೇರೆಯವ್ರನ್ನ ಸಹಾಯಕರನ್ನಾಗಿ ತೆಗೆದುಕೊಂಡು ಹೋಗೋರ ಹತ್ರ ಮಾತಾಡ್ಬೇಕಾಗುತ್ತೆ. ಈ ರೀತಿ ಅಂತಕ್ಕಂಥದ್ದು ಇರಬಾರ್ದು. ಯಾಕೆ ಕೇಂದ್ರ ಸರ್ಕಾರದ ಯಾವುದೇ ಕಚೇರಿಗಳು ನಮ್ಮ ರಾಜ್ಯದಲ್ಲಿ ಇದಾವೆ ಅಂತಂದ್ರೆ ಆ ರಾಜ್ಯದ ಭಾಷೆ ಅಂತಕ್ಕಂಥದ್ದು ಬಲ್ಲವರಾಗಿರ್ಬೇಕು ಅಂತ ಹೇಳ್ತಾರೆ. ಅದನ್ನೇ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕ್ಗಳು, ಇಂತ ಯಾವುದೇ ಒಂದು ಸಂಸ್ಥೆಗಳಿಗೆ ಹೋದ್ರು ನಾವು ಪರದೇಶಿಗಳೇನೋ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಉಂಟಾಗುತ್ತೆ. ಕಾರಣ ಅಲ್ಲಿ ಕನ್ನಡ ಮಾತಾಡ್ತಕ್ಕಂಥ ಒಬ್ರು ಇರೋದಿಲ್ಲ, ನಾವು ಪರದೇಶಿಗಳು, ತಬ್ಲಿತನ ಆಗ್ತೀವಿ ನಾವು. ಯಾಕೆ? ಇದು ನಮ್ಮ ರಾಜ್ಯ ಅಲ್ವೇನೋ, ಇದು ಯಾವ್ದಾದ್ರು ಬೇರೆ ರಾಜ್ಯವೇನೋ ಅಂತಕ್ಕಂಥ ಭಾವನೆ ಯಾರಲ್ಲಾದ್ರೂ ಬರುವುದು ಸಾಧ್ಯ. ಯಾಕೆ? ಅಲ್ಲಿ ಕನ್ನಡ ಭಾಷೆ ಬಳಸ್ತಕ್ಕಂಥ ಒಬ್ರು ಇರೋದಿಲ್ಲ. ಸಣ್ಣ ಪುಟ್ಟ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ರಾರಾಜಿಸುತ್ತಿದ್ರೆ ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲಾದ್ರೂ ಬರುವುದ ಸಾಧ್ಯನೇ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಕನ್ನಡದ ರೈಲ್ವೆ ಟಿಕೆಟ್ ಇವತ್ತು ಕನ್ನಡ ಭಾಷೆಯಲ್ಲಿ ಪ್ರಿಂಟ್ ಆಗಿದೆ. ರೈಲ್ವೆ ಒಂದು ಟಿಕೆಟ್ ನಲ್ಲಿ ಕನ್ನಡ ಭಾಷೆಯೂ ಸಹ ಪ್ರಿಂಟ್ ಆಗಿದೆ. ಕಾರಣ ಆ ರಾಜ್ಯದ ಭಾಷೆ ಅಂತಕ್ಕಂಥದ್ದು, ಆ ರಾಜ್ಯದ ಭಾಷೆಗೆ ಗೌರವ ಅಂತಕ್ಕಂಥ ಬೆಲೆ ಅಂತಕ್ಕಂಥ ಕೊಡಬೇಕಂತ ಹೇಳ್ಬಿಟ್ಟು ಕನ್ನಡದಲ್ಲಿನೂ ಸಹ ಆ ರಾಜ್ಯದ ಭಾಷೆಯನ್ನು ಬಳಸಿದ ರೈಲ್ವೆ ಟಿಕೆಟ್ ಮೇಲೆ ಅದನ್ನೇ ಇಲ್ಲಿ ಬಳಸಬೇಕು. ಕೇಂದ್ರ ಸರ್ಕಾರ ಯಾವ ರಾಜ್ಯದಲ್ಲಿ ಇರ್ತದೆಯೋ ಆ ರಾಜ್ಯದ ಭಾಷೆಯೊಂದಿಗೆ ಅದು ಬೆರೆಯುವಂತೆ ಇರಬೇಕು ಅಂತಕ್ಕಂಥದನ್ನ ನಾವಿಲ್ಲಿ ಗಮನದಾಗಿ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನೇ ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳೇ ರಾರಾಜಿಸುತ್ತಿದೆ. ನಾವು ನಮ್ಮ ದೇಶದಲ್ಲಿದ್ದೇವೆ ಎಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು, ಬ್ಯಾಂಕ್ಗಳು, ಹೀಗೆ ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದ್ರು ನಾವು ಪರದೇಶಿಗಳೆಂಬ ಭಾವನೆ ಬರುತ್ತೆ. ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋ ಸಂದರ್ಭ ಅದು. ಈ ಮೇಲ್ಕಂಡ ವಾಕ್ಯವನ್ನ ಆರೋಗತೆ ಮಾನವ ನಾಯಕನವರು ಬರೆದಿರುವಂತಹ ಕನ್ನಡವನ್ನ ಕಟ್ಟುವ ಕೆಲಸ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇದಕ್ಕೆ ಉತ್ತರ ಮೇಲೆ ಇರ್ತಕ್ಕಂಥ ಪ್ಯಾರನ್ನೇ ಬರಬೇಕಾಗುತ್ತೆ. ಎಲ್ಲಿಯವರೆಗೂ ಈ ಸಂಸ್ಥೆಗಳು ನಮ್ಮದೇ ಭಾಷೆಗೆ ಬಳಕೆಯಾಗುವುದಿಲ್ವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಅಂದ್ರೆ ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಸಂಸ್ಥೆಗಳು ಅಥವಾ ಬ್ಯಾಂಕ್ಗಳು ಇಂತಹ ಪ್ರಾದೇಶಿಕ ಸಂಸ್ಥೆ ಆಗಿರ್ತಕ್ಕಂಥ ಪ್ರಾದೇಶಿಕ ಭಾಷೆ ಆಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ ಎಲ್ಲಿಯವರೆಗೂ ಅವು ಬಳಸೋದಿಲ್ವ ಅಲ್ಲಿಯವರೆಗೂ ಅವು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಜನಜೀವನನ ಅತಿ ಹೆಚ್ಚಾಗಿ ಅವು ಆಕರ್ಷಣೆ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಅಲ್ಲಿ ಕನ್ನಡ ಭಾಷೆ ಅಂತಕ್ಕಂಥ ಬರೋದಾದ್ರೆ ಕನ್ನಡ ಜನರೊಂದಿಗೆ ಹೋಗ್ತಾರೆ, ಚೆನ್ನಾಗಿ ಬೆರೀತಾರೆ, ಮಾತನಾಡ್ತಾರೆ, ತನ್ನ ವ್ಯವಹಾರವನ್ನು ಮುಗಿಸ್ಕೊಂಡು ಹೋಗ್ತಾರೆ. ಆವಾಗ ಸಂಪರ್ಕ ಅಂತಕ್ಕಂಥದ್ದು, ಸಂಬಂಧ ಬಾಂಧವ್ಯ ಅಂತಕ್ಕಂಥದ್ದು ಹೆಚ್ಚಾಗಿ ಬೆಳೆಯುತ್ತೆ. ಯಾವಾಗ ಅವನು ಅಲ್ಲಿ ಹಿಂದಿ ಭಾಷೆ ಬರ್ತಕ್ಕಂಥವ್ರು, ಹಿಂದಿ ಇಂಗ್ಲಿಷ್ ಭಾಷೆ ಬರ್ತಕ್ಕಂಥವ್ರು ಇರ್ತಾನೋ ಕನ್ನಡ ಭಾಷೆಯಿಂದ ಬರ್ತಕ್ಕಂಥವ್ರು ಅಲ್ಲಿ ಹೋಗಿ ಬೆರೆಯೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಇವು ಜನಜೀವನದಿಂದ ಹೊರಗಡೆಗೆ ಉಳಿತವೆ. ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು,
ಎಲ್ಲಾ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಇಲ್ಲಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲಿಷ್ಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಗೆ ಎಲ್ಲಾ ಸೂಚನೆಗಳಂತಕ್ಕಂಥದ್ದು ಎಲ್ಲಾ ಫಾರಂಗಳು ಮತ್ತು ಎಲ್ಲಾ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಅಂದ್ರೆ ಯಾವುದು? ಕನ್ನಡ. ಅನಂತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಅಂದ್ರೆ ಈಗ ಎಕ್ಸಾಂಪಲ್ ಗಮನಿಸಬೇಕು. ಈಗ ಎಲ್ಲಾ ಸೂಚನೆಗಳು ನಾವೆಲ್ಲಾರು ಹೋಗ್ತಾ ಇದೀವಿ, ದೂರದಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ರಸ್ತೆಗಳಲ್ಲಿ ಪಕ್ಕದಲ್ಲಿ ಹಾಕಿರ್ತಾರೆ, ನೋಡಿರ್ಬೇಕು ನೀವು. ರಸ್ತೆಗಳಲ್ಲಿ ಬೋರ್ಡ್ಗಳಲ್ಲಿ ಸೂಚನೆಗಳು ಹಾಕ್ತಾರೆ, ನಾಮಫಲಕಗಳು ಹಾಕಿರ್ತಾರೆ. ಮೊದಲು ಕರ್ನಾಟಕ ಕನ್ನಡ ಭಾಷೆ, ಅನಂತರ ಇಂಗ್ಲಿಷ್, ಯಾಕಂದ್ರೆ ಅದು ವರ್ಲ್ಡ್ ಭಾಷೆ, ಪ್ರಪಂಚದ ಭಾಷೆ. ನಮ್ಮ ದೇಶವನ್ನು ಆಳಕ್ ಬಂದಿರತಕ್ಕಂಥ ಬ್ರಿಟಿಷರ ವರ್ಲ್ಡ್ ಭಾಷೆಯನ್ನ ಮಾಡ್ಬಿಟ್ಟು ಹೊಟ್ಟವರು ಮನೆ ಮಕ್ಕಳು. ನಮಗೆ ಆ ಯೋಗ್ಯತೆ ಇಲ್ಲ, ಯಾಕಂದ್ರೆ ನಮ್ಮ ದೇಶವನ್ನು ಆಳ್ಕೆ ಮಾಡಿದ್ರಲ್ಲ, ಆ ಆಳ್ಕೆ ಮಾಡಿದ್ರಿಂದ ಇಡೀ ಪ್ರಪಂಚದ ಭಾಷೆಯನ್ನ ಮಾಡ್ಬಿಟ್ಟು ಹೊರಟೋಗ್ಬಿಟ್ರು. ಯಾರೋ ಇಂಗ್ಲಿಷ್ ಭಾಷೆ. ಅದನ್ನೇ ಎಲ್ಲಾ ಸೂಚನೆಗಳು ನಾಮಫಲಕಗಳು ಏನಿದೆ ಅವು ಮೊದಲು ಪ್ರಾದೇಶಿಕ ಭಾಷೆ ಇರಬೇಕು, ಅಂದ್ರೆ ಕನ್ನಡ ಭಾಷೆ ಇರಬೇಕು, ಅನಂತರ ಇಂಗ್ಲಿಷ್ ಅಲ್ಲಿ ಇರಬೇಕು, ಅನಂತರ ಹಿಂದಿ ಭಾಷೆಯಲ್ಲೇ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಈಗ ಎಕ್ಸಾಂಪಲ್ ಬ್ಯಾಂಕ್ ಹೋಗ್ತೀಯಾ, ಯಾವ್ದಾದ್ರು ಚಲನ್ ಕೊಡ್ತಾರೆ, ಆ ಚಲನ್ ಫಿಲ್ ಮಾಡ್ಬೇಕು. ಚಲನ್ ಫಿಲ್ ಮಾಡ್ಬೇಕಾದ್ರೆ ಈಗ ಇಂಗ್ಲಿಷ್ ಬರುತ್ತೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿರ್ತಾರೆ. ಇಂಗ್ಲಿಷ್ ಬರಲಿಲ್ಲ, ತಿರುಪ ಹಿಂದೆ ಏನ್ ಕೊಟ್ಟಿರ್ತಾರೆ? ಕನ್ನಡ ಭಾಷೆಯನ್ನು ಕೊಟ್ಟಿರ್ತಾರೆ. ಅಲ್ಲಿ 3 ಭಾಷೆಗಳನ್ನು ಬಳಸಿರ್ತಾರೆ. ಮೊದಲು ಕನ್ನಡ, ಅದರ ಕೆಳಗಡೆ ಹಿಂದಿ, ಅದರ ಕೆಳಗಡೆ ಇಂಗ್ಲಿಷ್. ಅದನ್ನೇ ತ್ರಿಭಾಷಾ ಸೂತ್ರದ ಬಳಕೆ. ಎಲ್ಲಾ ಸೂಚನೆಗಳು ಇಂಗ್ಲಿಷ್ ಬರೋರು ಇಂಗ್ಲಿಷ್ ನಲ್ಲಿ ಅರ್ಥ ಮಾಡ್ಕೊಂತಾರೆ, ಹಿಂದಿ ಬರೋರು ಹಿಂದಿಯಲ್ಲಿ ಅರ್ಥ ಮಾಡ್ಕೊಂತಾರೆ. ನಮ್ಮ ಪ್ರಾದೇಶಿಕ ಭಾಷೆ ಯಾವುದು? ಕನ್ನಡ ಭಾಷೆಯಲ್ಲಿ ನಾವು ಸಾರಾಂಗವಾಗಿ ಅರ್ಥ ಮಾಡ್ಕೊಂತೀವಿ. ಕನ್ನಡ ಭಾಷೆಯಲ್ಲಿ ಆ ಚಲನನ್ನ ನಾವು ಫಿಲ್ ಮಾಡ್ತೀವಿ, ಚಲನನ್ನ ಭರ್ತಿ ಮಾಡ್ತೀವಿ. ಅದನ್ನೇ ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು ಅಷ್ಟೇ. ಯಾವುದೇ ಒಂದು ಫಾರಂ ಫಿಲ್ ಮಾಡಬೇಕು, ಅರ್ಜಿಯನ್ನು ಕೊಡಬೇಕು. ಈಗ ಅರ್ಜಿಯನ್ನು ಕೊಡಬೇಕಾದ್ರೆ ಇಂಗ್ಲಿಷ್ ನಲ್ಲೇ ಕೊಡಬೇಕಂತ ಏನಿಲ್ಲ. ನಮ್ಮ ಭಾಷೆ ಯಾವುದು? ಕನ್ನಡ ಭಾಷೆಯಲ್ಲಿ ಅರ್ಜಿಯನ್ನ ಫಾರಂ ಅನ್ನ ನಾವು ಫಿಲ್ ಮಾಡಬಹುದು. ಕನ್ನಡ ಭಾಷೆ ಬರಲಿಲ್ಲ, ಇಂಗ್ಲಿಷ್ ಭಾಷೆಯಲ್ಲೇ ಭರ್ತಿ ಮಾಡಬಹುದು. ಇಂಗ್ಲಿಷ್ ಭಾಷೆ ಬರಲಿಲ್ಲ, ಹಿಂದಿ ಭಾಷೆಯಲ್ಲೇ ಭರ್ತಿ ಮಾಡಬಹುದು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲಾ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಅಂದ್ರೆ ಕನ್ನಡ ಭಾಷೆ, ಅನಂತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇದು 2 ಅಂಕದ ಪ್ರಶ್ನೆ ಕೇಳ್ತಾನೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? 2 ಅಂಕದ ಪ್ರಶ್ನೆ. ಉತ್ತರ ಇಷ್ಟೇ: ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲಾ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಅಂದ್ರೆ ಮೊದಲು ಕನ್ನಡ ಭಾಷೆ, ಅನಂತರ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಲ್ಲಿರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಈ ರೀತಿ ಇರಬೇಕು ಅಂತ ಹೇಳ್ತಾನೆ. ಇಲ್ಲಿ ಇಟ್ಕೊಂಡಿರಿ. ಮುಂದೆ ನಾವು ಅಲ್ಲಿಂದ ಮುಂದುವರಿಸಿಕೊಂಡು ಹೋಗೋಣ. ವಿದ್ಯಾರ್ಥಿಗಳೇ, ಇದರಲ್ಲಿ ಬರ್ತಕ್ಕಂಥ ಒಂದೊಂದು ಪ್ರಶ್ನೆಗಳನ್ನ ನೀವು ಗಮನಿಸಬೇಕು. ER ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅಂತಿದೆ. ಹೈದರಾಬಾದ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ER ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು? ಹೈದರಾಬಾದ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು. ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಯಾವುದು? ನಮ್ಮ ದೇಶದಲ್ಲಿ ಕಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ. ಕಿಲ ಅಂದ್ರೆ ಪಾಳು ಬಿದ್ದು ಅಥವಾ ನಶಿಸಿ ಹೋಗಿರುವಂತಹ ಧರ್ಮ ಯಾವುದು ಅಂತಂದ್ರೆ ಬೌದ್ಧ ಧರ್ಮ. ಅನಂತರ ಇಲ್ಲಿ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರತಕ್ಕಂತಹ ಭಾಷೆಗಳು ಯಾವುವು ಅಂತಂದ್ರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ಪ್ರಾಂತೀಯ ಭಾಷೆ ಆಗಿರ್ತಕ್ಕಂತಹ ಕನ್ನಡ ಭಾಷೆಯನ್ನು ಆಕ್ರಮಿಸಿಕೊಳ್ತಾ ಇದೆ. ನೆಕ್ಸ್ಟ್, ಯಾವ ಮರ್ಯಾದೆಯನ್ನು ನಾವು ಇರಬಾರದು? ಇನ್ನೂ ಆಗಿಲ್ಲ. 2 ಅಂಕದ ಪ್ರಶ್ನೆಗಳು ನೋಡ್ಬೇಕು ನೀವು. ಲೇಖಕರಲ್ಲಿ ಕನ್ನಡದ ಪ್ರೀತಿ ಸ್ಫುರಿಸಿದ್ದು ಹೇಗೆ? ಲೇಖಕರಲ್ಲಿ ಕನ್ನಡದ ಪ್ರೀತಿ ಅಂತಕ್ಕಂಥ ಸ್ಫುರಿಸಿದ್ದು ಮಾಸ್ತಿ, ಕುವೆಂಪು, ತೀನಂಶಿ ಅವರ ಪದ್ಯಗಳನ್ನ ಪಠ್ಯಪುಸ್ತಕಗಳಲ್ಲಿ ಓದಿದಾಗ ಸ್ಫುರಿಸಿದ್ದು. ಆಲೂರು ಪದವೀಧರರ BMC ಮತ್ತು ಇಲ್ಲಿ ಆನಂದ್ರು ಅವರ ವಿಚಾರಗಳಿಂದ ಅರಳುಗೊಂಡದ್ದು ಅಂತ ಬರೀಬೇಕಾಗುತ್ತೆ. ಯಾವ ಮರ್ಯಾದೆಯನ್ನು ನಾವು ಮೀರಬಾರದು? ಸರಿ. ER ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದ ಭಾವನೆಗಳ್ಯಾವು? ER ಕೃಷ್ಣಶಾಸ್ತ್ರಿಗಳ ಭಾಷಣ ಓದಿ ಲೇಖಕರಲ್ಲಿ ಮೂಡಿದಂತಹ ಒಂದು ಭಾವನೆಗಳು, ಒಂದು ಖೇದ ಅಂತಕ್ಕಂಥದ್ದು, ಇನ್ನೊಂದು ಭಯ ಅಂತಕ್ಕಂಥದ್ದು, ಇನ್ನೊಂದು ಅಸಹಾಯಕತೆ, ಇನ್ನೊಂದು ಕ್ರೋಧ ಅಂತಕ್ಕಂಥದ್ದು ಲೇಖಕರ ಮನಸ್ಸಿನಲ್ಲಿ ಉಂಟಾಗ್ತವೆ.
ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ಆಮಾನಾಯಕ ಅಪೇಕ್ಷಿಸಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ, ಮಿಕ್ಕ ಯಾವ ಭಾಷೆ ಆದರೂ ಇಲ್ಲಿ ಸೇವಕನ ಸ್ಥಾನದಲ್ಲಿ ಇರಬೇಕು. ನೆಕ್ಸ್ಟ್, ತ್ರಿಭಾಷಾ ಸೂತ್ರದ ಕೇಂದ್ರ ರೈಲ್ವೆ ಅಂಚೆ ಇಲಾಖೆಗಳು ಯಾವ ಧೋರಣೆ ಬೆಳೆಸಿಕೊಳ್ವೆ? ಉತ್ತರ ಇಷ್ಟೇ, ಕೇಂದ್ರ ರೈಲ್ವೆ ಅಂಚೆ ಮತ್ತು ತಂತಿ ಇಲಾಖೆಗಳು ಸಾಕಷ್ಟು ಮಲತಾಯಿ ಧೋರಣೆಯನ್ನ ಬೆಳೆಸಿಕೊಳ್ವೆ. ಅದೇ ಸಣ್ಣ ಪುಟ್ಟ ಊರುಗಳಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ರಾರಾಜಿಸಿದ್ರೆ ನಾವು ಕನ್ನಡ ಭಾಷೆಯಲ್ಲಿ ಕನ್ನಡದಲ್ಲಿ ಇದ್ದೇವೆಯೇ, ಕರ್ನಾಟಕದಲ್ಲಿ ಇದ್ದೇವೆಯೇ ಎಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯ. ಕೇಂದ್ರದ ರೈಲ್ವೆ ಮತ್ತು ಅಂಚೆ ತಂತಿ ಇಲಾಖೆಗಳು ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿವೆ. ಸಣ್ಣ ಪುಟ್ಟ ಊರುಗಳಲ್ಲಿರತಕ್ಕಂಥ ರೈಲ್ವೆ ಸ್ಟೇಷನ್ಗಳಲ್ಲಿಯೂ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳಿಗೆ ರಾರಾಜಿಸಿದ್ರೆ ನಾವು ನಮ್ಮ ದೇಶದಲ್ಲಿ ಇದ್ದೇವೆ ಎಂಬ ಭಾವನೆ ಯಾರಲ್ಲಾದರೂ ಮೂಡುವುದ ಸಾಧ್ಯ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು ಅಂತಿದೆ. ತ್ರಿಭಾಷಾ ಸೂತ್ರದ ಬಳಕೆ ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲಾ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಅಂತ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇಷ್ಟು ಇಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡೋಣ. ತರಗತಿಗೆ